ಇವತ್ತು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪ್ರಜ್ಞಾವಂತ ಸಮಾಜದ ನಿರ್ಮಾಣ ಮಾಡುವಲ್ಲಿ ಈ ಬೋಧಿ ವೃಕ್ಷ ಏನು ಇದೆಯಲ್ಲ ವಿಭಾಗ ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಆ ಹೆಸರು ಎಷ್ಟು ಚೆನ್ನಾಗಿದೆ ಅಂದ್ರೆ, ಬೋಧಿ ವೃಕ್ಷ ಅಂತಂದ್ರೆ ನಮ್ಮ ಆಯುರ್ವೇದದಲ್ಲಿ ಜೀವ ವೃಕ್ಷ ಅಂತ ಕರಿತೀವಿ, ಪವಿತ್ರ ವೃಕ್ಷ ಅಂತ ಕರಿತೀವಿ. ಆಧ್ಯಾತ್ಮಿಕ ಪರಿಸರವನ್ನ ಕೊಡುವಂತಹ ಅದು ಮರ ಅಂತ ನಾವು ಕರಿತೀವಿ. ಆಮೇಲೆ ಅದಕ್ಕೆ ಪೀಲ್ ಟ್ರೀ ಅಂತಲೂ ಕರೀತಾರೆ ಇಂಗ್ಲಿಷ್ನಲ್ಲಿ, ನಮ್ಮ ಆಡು ಭಾಷೆಯಲ್ಲಿ ಅರಳಿ ಮರ ಅಂತ ಕರಿತೀವಿ ನಾವು. ಅದನ್ನು ಯಾಕೆ ಅಷ್ಟೊಂದು ಪವಿತ್ರ ಇದೆ, ಯಾಕೆ ಅಷ್ಟೊಂದು ಅದಕ್ಕೆ ಗೌರವ ಘನತೆ ಇದೆ ಆ ಮರಕ್ಕೆ ಅಂತಂದ್ರೆ, ಅದು ನಿರಂತರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಹೊರಗೆ ಕೊಡುವಂತಹ ಮರ ಯಾವುದಪ್ಪ ಅಂದ್ರೆ ಅದು ಬೋಧಿ ವೃಕ್ಷ ಅನ್ನುವಂಥದ್ದು. ಅದೇ ಕಾರಣಕ್ಕಾಗಿ ಆ ನೆರಳು ಏನಿದೆಯಲ್ಲ, ಬೋಧಿ ವೃಕ್ಷದ ನೆರಳಿನಲ್ಲಿ ಇದ್ದು ಬಿಟ್ರೆ ಶಾಂತಿ, ಸಮಾಧಾನ, ಒಂದು ಪ್ರಾರ್ಥನೆ, ಧ್ಯಾನಕ್ಕೆ ಅತ್ಯಂತ ಅನುಕೂಲಕರವಾದಂಥ ಅದು ವಾತಾವರಣ ಇರುತ್ತೆ. ಅದೇ ಕಾರಣಕ್ಕಾಗಿಯೇ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಬೋಧಿ ವೃಕ್ಷದ ಕೆಳಗಡೆ ಅನ್ನುವಂಥದ್ದು ನಾವು ಈಗಾಗಲೇ ನಿಮಗೆ ಗೊತ್ತಿರುವಂಥ ವಿಷಯ. ಆ ಒಂದು ಹೆಸರಿನಲ್ಲಿ ಇವತ್ತು ಅರಿವನ್ನು ಮೂಡಿಸುವಂತಹದ್ದು, ಜನರಲ್ಲಿ ಆತ್ಮಬಲವನ್ನು ಮೂಡಿಸುವಂತಹದ್ದು, ಅಜ್ಞಾನದಿಂದ ಜ್ಞಾನದತ್ತ ಕರ್ಕೊಂಡು ಹೋಗುವಂತಹದ್ದು, ಕರುಣೆ ಮತ್ತು ಪ್ರೀತಿ ವಿಶ್ವಾಸಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಈ ಒಂದು ಮರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅಷ್ಟೇ ಅಲ್ಲ, ಅತ್ಯಂತ ಮಹತ್ವದ ರೋಗಗಳನ್ನು ಅದು ಗುಣಪಡಿಸುವಂಥ ಅದು ಶಕ್ತಿಶಾಲಿ ಮರ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಬೋಧಿ ವೃಕ್ಷ. ಆ ಮರ ಯಾವ ರೀತಿ ಕೆಲಸ ಮಾಡ್ತಾ ಇದೆಯೋ ನಿಸರ್ಗದಲ್ಲಿ, ಅದೇ ರೀತಿಯಲ್ಲಿ ನಮ್ಮ ವಿಜಯ ಕರ್ನಾಟಕದ ಬೋಧಿ ವೃಕ್ಷನೂ ಕೂಡ ಸಮಾಜದಲ್ಲಿ ಅಂಥ ವಾತಾವರಣ ನಿರ್ಮಾಣ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷಕರ ಸಂಗತಿ. ಇನ್ನು ಇವತ್ತಿನ ವಿಷಯ ಸತ್ಸಂಗ. ನನಗೆ ಸತ್ಸಂಗದ ಬಗ್ಗೆನ ಮಾತಾಡಕ್ಕೆ ಹೇಳಿದ. ಸತ್ಸಂಗದಲ್ಲಿ ಎರಡು ಶಬ್ದಗಳು, ಒಂದು ಸತ್, ಇನ್ನೊಂದು ಸಂಘ. ಸತ್ ಅಂದ್ರೆ ಸತ್ಯ, ಶುದ್ಧಿ, ಒಳ್ಳೆಯದು, ಧನಾತ್ಮಕತೆ ಅಂತ ಹೇಳಿ ನಾವು ಅರ್ಥ ಮಾಡಿ. ಸಂಘ ಅಂದ್ರೆ ಸಹವಾಸ, ಒಂದು ಕೂಡು ಸ್ಥಳ, ನಾವು ಸಾಧನೆ ಮಾಡಿಕೊಳ್ಳುವಂತಹ ಸ್ಥಳ, ಆಂತರಿಕ ಪಯಣವನ್ನ ಅಂತಃಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವಂತಹ ಒಂದು ವೇದಿಕೆ ಅಥವಾ ಊಟ, ಗೋಷ್ಠಿ ಅಂತೇಳಿ ನಾವು ಅದಕ್ಕೆ ಅರ್ಥವನ್ನು ಕೊಡಬಹುದು. ಇನ್ನ ಸತ್ಸಂಗ ಅಂದ್ರೆ ಸಂಕ್ಷಿಪ್ತವಾಗಿದೆ, ಅದ್ರ ವಿವರ ಮುಂದೆ ಮಾತಾಡ್ತೇನೆ ನಾನು. ಸತ್ಸಂಗದ ವಿರುದ್ಧ ಯಾವುದು? ದುಸ್ಸಂಗ. ದುಸ್ಸಂಗ ಯಾವುದಪ್ಪ? ತನಗನ್ಯವಾದುದ ನೋಡಿದಡೆ ಭವಿಸಂಗ, ಸತ್ಯರು ಒಪ್ಪಿದುದ ನೊಪ್ಪದಿದ್ದಡೆ ಭವಿಸಂಗ, ಮಾಡಿಕೊಂಡ ವೃತವ ಮೀರಿದಡೆ ಭವಿಸಂಗ, ತಾ ಮಾಡಿದ ಭಕ್ತಿಯ ನಾಡಿಕೊಂಡಲ್ಲಿ ಹೊಗಳ್ಕೊಂಡರು ಮಾಡಿದಲ್ಲಿ ಭವಿಸಂಗ. ಇವುಗಳನ್ನೆಲ್ಲ ಇಂತಿವನ್ನು ಅರಿದಡೆ ಸತ್ಭಕ್ತಿ ಕಾಣ ಕಲಿದೇವರ ದೇವ ಅಂತ ಹೇಳಿ ಮಹರ್ಷಿ ದೇವರು ಹೇಳ್ತಾರೆ. ಎಷ್ಟು ಸರಳವಾಗಿದೆ ನೋಡಿ. ನನ್ನನ್ನು ಹೊಗಳ್ಕೊಳ್ಳೋದು ಒಳ್ಳೆಯ ಸಂಘ ಅಲ್ಲ, ಸತ್ಸಂಗ ಅಲ್ಲ, ಒಳ್ಳೆಯ ವಿಚಾರ ಅಲ್ಲ. ಸತ್ಯವನ್ನು ಒಪ್ಪದೆ ಬರೀ ಸುಳ್ಳನ್ನು ನಂಬದೇ ಇರೋದು ಏನೈತಲ್ಲ, ಅದು ಒಳ್ಳೆಯದಲ್ಲ, ಒಳ್ಳೆಯ ಸವಾಸ ಅಲ್ಲ ಅದು. ಇದು ಸರಳವಾಗಿ ನಾ ಹೆಚ್ಚು ಸಮಯ ನಿಂತುಕೊಳ್ಳೋದು, ಇದು ದುಸ್ಸಂಗ ಆಯಿತು. ಇನ್ನು ಸತ್ಸಂಗದ ಬಗ್ಗೆ ಎರಡು ಸರಳವಾದಂತಹ ಒಂದು ವ್ಯಾಖ್ಯಾನ. ಸತ್ಸಂಗ ಅಂದ್ರೆ ಸತ್ಯದ ಸಂಘವೇ ಸತ್ಸಂಗ. ಗೊತ್ತಾಯ್ತಲ್ಲ? ಸತ್ಯದೊಂದಿಗೆ ಇರೋದು, ಸತ್ಯವನ್ನೇ ಪಾಲಿಸೋದು, ಸತ್ಯ ಜೀವನವನ್ನು ನಡೆಸೋದು.
ಎರಡನೇದ್ದು ಸಜ್ಜನರ ಸಂಘವೇ ಸತ್ಸಂಗ, ಸಜ್ಜನರ ಸಂಘ ಆಗಿರ್ಬೇಕು. ಮೂರನೇದು ಬಹಳ ಮಹತ್ವ, ನಮಗಾಗುವ ಅನುಭವದ ಪರಿಣಾಮವೇ ಅನುಭವವೇ ಸತ್ಸಂಗ. ಅನುಭವ ಅಂದ್ರೆ ನಮಗ ಜ್ಞಾನಕ್ಕೆ ಅರಿವಿಗೆ ಬರುವಂತಹದ್ದು, ಅದನ್ನ ಆನಂದಿಸ್ತೇವಲ್ಲ, ಅನುಭವಿಸ್ತೇವಲ್ಲ, ಅದು ಅನುಭವ. ಆ ಅನುಭವದ ನೆಲೆಯಲ್ಲಿ ನಾವು ಅನುಭವವನ್ನು ಕಂಡುಕೊಳ್ಳೋದೇನಿದೆಯಲ್ಲ, ಅದು ಅನುಭವ, ಅದೇ ಸತ್ಸಂಗ ಅನ್ನುವಂಥ. ಅದಕ್ಕೊಂದು ಸರಳವಾದಂತಹ ಅಕ್ಕ ಮಾದೇವಿ ಹೇಳ್ತಾರೆ. ಹಂಗಾರೆ ಸತ್ಸಂಗ ನಾವು ಯಾಕೆ, ಅದ್ರ ಉದ್ದೇಶ ಏನು, ಸತ್ಸಂಗದಾಗ ಯಾಕೆ ಇರಬೇಕು? ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವಶುಚಿ, ಇಂತಿ ಪಂಚತೀರ್ಥಗಳನ್ನೊಳಗೊಂಡು ಎನ್ನು ನುಳಿಕೊಳ್ಳ ಚೆನ್ನ ಬಲಿದ್ದಾರೆ. ಇವು 5 ಆಚಾರಗಳು. ನಡೆ ನಮಗೆ ಚೆನ್ನಾಗಿರ್ಬೇಕು, ನುಡಿ ಚೆನ್ನಾಗಿರ್ಬೇಕು, ಮನಸ್ಸು ಚೆನ್ನಾಗಿರ್ಬೇಕು, ನಮ್ಮ ದೇಹಕ್ಕೆ ಚೆನ್ನಾಗಿಟ್ಕೋಬೇಕು, ಮತ್ತು ನಮ್ಮ ಭಾವನೆ ಸದ್ಭಾವ ಇರಬೇಕು. ಈ ಸತ್ಸಂಗ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ತನುಶುದ್ಧಿ, ಮನಶುದ್ಧಿ, ಭಾವಶುದ್ಧಿ, ನಡೆ ಶುದ್ಧಿ, ನುಡಿ ಶುದ್ಧಿಗಾಗಿ ನಾವು ಈ ಸತ್ಸಂಗದಲ್ಲಿ ಇರಬೇಕು ಅನ್ನುವಂಥ. ಇನ್ನು ಸರ್ವಜ್ಞ ಒಂದು ಕಡೆ ಹೇಳ್ತಾರೆ, ಸಜ್ಜನರ ಸಂಘವದು ಹೆಜ್ಜೆಯನ್ನು ಸೆಳೆದಂತೆ, ದುರ್ಜನರ ಸಂಘವದು ಬಚ್ಚ ಎಂತಿರುವುದು ಸರ್ವಜ್ಞ. ಎರಡು ಸಿಂಪಲ್ ಆಗಿ ಹೇಳ್ತಾರೆ. ನಾ ಬೇರೆ ಬೇರೆ ತತ್ವಜ್ಞಾನಿಗಳು, ದಾರ್ಶನಿಕರು, ಮಹಾನುಭಾವರು ಏನೇನು ಹೇಳ್ತಾರೆ ಅನ್ನೋದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಭಗವದ್ಗೀತೆ ಒಂದು ಶ್ಲೋಕ ಹೇಳುತ್ತೆ, ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ಪುಷ್ಯಂತಿ ಚ ರಮಂತಿ ಚ ಅಂತ ಬರುತ್ತೆ. ಅದರ ಅರ್ಥ ಏನಂದ್ರೆ, ಪರಸ್ಪರವಾಗಿ ಜ್ಞಾನವನ್ನ ವಿನಿಮಯ ಮಾಡ್ಕೊಂಡು ಹಂಚ್ಕೊಂಡು, ನನ್ನಲ್ಲಿರುವಂಥ ತಿಳುವಳಿಕೆ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡೋದು, ಅವ್ರದ್ದು ನಾ ತಗೊಳ್ಳೋದು, ಎಲ್ಲರೊಳಗೊಂದು ಕಲಿತು ಏನಾದ್ರು ಸರ್ವಜ್ಞಾನ ಹೆಂಗದವ, ಎಲ್ಲರೊಳಗೊಂದು ಒಂದೊಂದು ನುಡಿಯನ್ನ ನಡೆಯನ್ನು ಕಲ್ಕೊಂಡು ದೊಡ್ಡ ಸರ್ವಜ್ಞಾನ. ಹಂಗೆ ನಾವು ಕೂಡ ಹೆಂಗ ಒಬ್ರಿಗೊಬ್ರು ಪರಸ್ಪರ ಜ್ಞಾನವನ್ನು ವಿನಿಮಯ ಮಾಡ್ಕೋಬೇಕು. ಎರಡನೇದು ಏನು ಹೇಳ್ತೈತೆ ಅದು ಭಗವದ್ಗೀತೆ, ಸದಾ ನಿತ್ಯ ಸತ್ಯ ಪರತತ್ವ, ಅದರನ್ನೇ ನಂಬಬೇಕು. ಸತ್ಯವಾದಂಥದ್ದು ಯಾವುದಂದ್ರೆ ಈ ಪ್ರಪಂಚದಲ್ಲಿ ಅದು ಪರಮ ಆತ್ಮ, ಪರತತ್ವ, ಪರವಸ್ತು, ಪರಬ್ರಹ್ಮ, ಪರಶಿವ, ಇವೆಲ್ಲ ಇದೇ ಸತ್ಯ. ಅದನ್ನು ನಾವೇನು ಮಾಡ್ತೀವಿ, ಅದನ್ನು ಬಿಡ್ತೀವಿ, ನಾನೇ ಸತ್ಯ, ನಾನೇ ಅಲ್ಲ ಅಂತ ಬದುಕ್ತೀವಿ. ಆ ಸತ್ಯವನ್ನು ನಂಬಬೇಕು ಅಂತ ಹೇಳಿ ಭಗವದ್ಗೀತೆ ಜೊತೆ. ಆಮೇಲೆ ಏನಪ್ಪ ಅಂದ್ರೆ, ಆಂತರಿಕ ಆಧ್ಯಾತ್ಮಿಕ ಅನುಭವವನ್ನು ಪಟ್ಟು ಆನಂದ ಪಡೋದೈತಲ್ಲ, ಅದು ಆನಂದ ಪಡಬೇಕು ಅಂತೇಳಿ ಭಗವದ್ಗೀತೆ ಹೇಳ್ತಾರೆ. ಇನ್ನು ಸುಭಾಷಿತ ಹೇಳ್ತೈತಿ, ಬಹಳ ಸರಳ ಹೇಳ್ತೈತಿ, ಸತ್ಸಂಗವೇ ಜೀವನದ ದೀಪ, ದುಸ್ಸಂಗವೇ ಅಂಧಕಾರದ ಕೂಪ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ದೇವರೇ ಸತ್ಯ, ಸತ್ಯವೇ ದೇವರು. ಇನ್ನೊಂದು ಮಾತನ್ನು ಸೇರಿಸ್ತಾರ ಗಾಂಧೀಜಿಯವರು, ಏನಂದ್ರೆ ಸತ್ಯ ಎಂಥ ಸತ್ಯವನ್ನು ಇರ್ಬೇಕಂದ್ರೆ, ಬಂದ್ ಮಾಡಿ ನಾವೇನು ಸಲ ಮಾಡ್ತೇನೆ. ಗಾಂಧೀಜಿಯವರೇ ಹೇಳ್ತಾರೆ, ಬರೀ ಇನ್ನೊಂದ ಹೇಳಿಲ್ಲ, ಅದ್ರ ಜೊತೆ ಇನ್ನೊಂದು ಹೇಳ್ತಾರೆ, ಬಹಿರಂಗದ ಶುದ್ಧಿಕ್ಕಿಂತ ಬಹಿರಂಗ ಶುದ್ಧಿನೇ ಬೇಕು, ಅದರ ಜೊತೆಗೆ ಅಂತರಂಗದ ಶುದ್ಧಿಯೊಂದಿಗೆ ಸತ್ಯದಿಂದ ಬದುಕುವಂತಹದ್ದು ಏನಪ್ಪ, ಅದು ಸತ್ಸಂಗ ಅಂತ ಹೇಳ್ತಾರೆ. ಇನ್ನು ಪುರಂದರದಾಸರು ಒಂದು ತಮ್ಮ ಕವನದಲ್ಲಿ ಹೇಳ್ತಾರೆ, ಉತ್ಸವ ಮೂರ್ತಿಯು ಬೀದಿ ಮೆರೆಯುತ್ತ ಬರಲು, ಸತ್ಸಂಗತಿಗೆ ಹರಿದಾಸರೆಲ್ಲ ಅಚ್ಚ ಶಿರಿಯರ ಸುಶಿರಿ ಪುರಂದರ ವಿಠಲನೆ ವತ್ಸ ಮುಂದಲ್ಲದೆ ಧೇನು ತಾ ಮುಂದೆ ಅಂತ. ಇದರ ಅರ್ಥ ಏನಂದ್ರೆ, ಸರಳವಾಗಿ ತಿಳ್ಕೊಂಡ್ರೆ, ಹಸು ಹೋಗ್ತಿರ್ತೈತಿ, ಕರು ಏನ್ ಮಾಡ್ತೈತಿ, ಅದನ್ನ ಹಿಂಬಾಲಿಸುತ್ತೆ. ಹಸುವಿನನ್ನ ಕರು ಹೆಂಗ್ ಹಿಂಬಾಲಿಸುತ್ತೋ ಹಂಗ ಪರಮಾತ್ಮನನ್ನ ಈ ಜೀವಾತ್ಮ ಹಿಂಬಾಲಿಸ್ಬೇಕು.
ಆ ಸನ್ಮಾರ್ಗದಲ್ಲಿ ಪರಮಾತ್ಮ ಕೊಟ್ಟಂತ ಸನ್ಮಾರ್ಗದಲ್ಲಿ ಬದುಕಬೇಕು ಅನ್ನುವಂಥದ್ದು. ಇನ್ನು ಈ ಪ್ರಪಂಚದಲ್ಲಿ ಸಾಕ್ರೆಟಿಕ್ ಸತ್ಸಂಗಗಳು ನಡೀತಾ ಇತ್ತು. ಆ ಸಾಕ್ರೆಟಿಕ್ ಸತ್ಸಂಗದಲ್ಲಿ ಮೇನ್ ಇಂಪಾರ್ಟೆಂಟ್ ತನ್ನನ್ನು ತಾ ಪರೀಕ್ಷೆ ಮಾಡಿಕೊಳ್ಳು, ಸ್ವಯಂ ಪರೀಕ್ಷೆ ಮತ್ತು ಬೌದ್ಧಿಕವಾಗಿ ನಮ್ರತೆಯನ್ನು, ಸತ್ಯದ ತಿಳುವಳಿಕೆಯನ್ನು ತಿಳ್ಕೊಂಡು ಸಲುವಾಗಿ ಸಾಕ್ರೆಟಿಸ್ ಸತ್ಸಂಗಗಳು ನಡೀತಾ ಇತ್ತು ಈ ಪ್ರಪಂಚದಲ್ಲಿ. ಆಮೇಲೆ ಯಳಂದೂರು ಪರ್ವತ ಶಿವಯೋಗಿಯವರ ಏಕೋತ್ತರ ಸ್ಥಳದಲ್ಲಿ ಬಹಳ ಸಿಂಪಲ್ ಒಂದು ಸೆಂಟೆನ್ಸ್ ಹೇಳ್ತಾರೆ, ಶಿವಶರಣರ ಸತ್ಸಂಗದಲ್ಲಿ ಆನಂದಿಸುವುದೇ ಆನಂದ ಸತ್ಸಂಗ. ಉರ್ಲಿಂಗ ಪೆದ್ದಿ ಶರಣರು ಏನ್ ಹೇಳ್ತಾರಂದ್ರೆ, ಶಿವಾನುಭವಿಗಳ ಸತ್ಸಂಗದಲ್ಲಿ ಆನಂದಿಸುವುದೇ ಗುಹ್ಯ. ಇಲ್ಲಿ ಗುಹ್ಯ ಅಂದ್ರೆ ಅರ್ಥ ಏನಂದ್ರೆ ಅಂತರಂಗದ ಅನುಭವವನ್ನ ಆನಂದಿಸುವುದಕ್ಕೆ ಗುಹ್ಯ ಅಂತ ಹೇಳ್ತಾರೆ. ಇವು ಇಷ್ಟು ವ್ಯಾಖ್ಯಾನಗಳು. ಹಂಗಾರೆ ನಾವು ಸತ್ಸಂಗ ತಿಳ್ಕೊಂಡಿವಿ ಬೇರೆ ಬೇರೆ ಮಹಾನುಭಾವರು, ಮತ್ತು ಸತ್ಸಂಗದ ವಿಧಾನಗಳು ಹೆಂಗ್ ಮಾಡ್ಬೇಕು ನಾವು ಅನ್ನೋದು. ಅಗ್ನಿಯ ಸಂಘದಿಂದ ಕಾನನ ಕೆಟ್ಟಂತೆ, ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ, ಪರುಷದ ಸಂಘದಿಂದ ಕಬ್ಬಿಣ ಕೆಟ್ಟಂತೆ, ಲಿಂಗಾನುಭವಿಗಳ ಸಂಘದಿಂದ ಎನ್ನ ಹುಟ್ಟು ಹೊಂದುಗಳು ನಷ್ಟವಾಗಿ ಕೆಟ್ಟು ಹೋದವು ನೋಡ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ. ಇದೇ ಸೂತ್ರ ನಾವು ಹ್ಯಾಂಗ್ ಮಾಡ್ಬೇಕಪ್ಪ ಅಂದ್ರ, ಅಗ್ನಿಯ ಸಂಘದಿಂದ ಏನಾಗತ್ರಿ, ಬೆಂಕಿ ಅಂತಂದ್ರೆ ಕಾಡನ್ನು ಸುಟ್ಟಾಗತ್ತೆ. ನಮ್ಮಲ್ಲಿಯ ದುರ್ಗುಣಗಳು ಏನಾಗಬೇಕಂದ್ರೆ ಬುದ್ಧಿವಂತಿಕೆಯಿಂದ, ಜ್ಞಾನದಿಂದ, ತಿಳುವಳಿಕೆಯಿಂದ, ಅರಿವಿನಿಂದ ನಮ್ಮಲ್ಲಿರುವಂಥ ದುರ್ಗುಣಗಳನ್ನು ಕಳ್ಕೋಬೇಕು ಅಂತ ಇದು ಒಟ್ಟಾರೆ. ಇನ್ನು ಈ ಇಡೀ ನಮ್ಮ ದೇಶದಲ್ಲಿ, ವಿಶೇಷವಾಗಿ ನಮ್ಮ ದೇಶದಲ್ಲಿ ಬಹಳ ಸತ್ಸಂಗಗಳು ನಡೀತಾವೆ, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಡೀತಾವೆ. ಇಡೀ ಜಗತ್ತಿನಾದ್ಯಂತ ಮತ್ತು ನಮ್ಮ ದೇಶದಲ್ಲಿ ಚರ್ಚ್ ಪ್ರಾರ್ಥನೆಗಳು ನಡೆಯುತ್ತೆ, ಅವು ನಿಯಮಿತವಾಗಿ ನಡೀತಾವೆ. ಇಸ್ಲಾಮಿಯರು ನಮಾಜನ್ನ ಅತಿ ಕಟ್ಟುನಿಟ್ಟಾಗಿ ಮಾಡ್ತಾರೆ. ಆಮೇಲೆ ಗುರುದ್ವಾರದಲ್ಲಿ ಅರ್ಧಾಸ್ ಅಂತಾರೆ ಅದಕ್ಕೆ. ಅವರು ಗುರುದ್ವಾರದಲ್ಲಿ ಮಾಡುವಂಥ ಸತ್ಸಂಗಕ್ಕೆ ಅರ್ಧಾಸ್ ಅಂತ ಹೇಳ್ತಾರೆ. ಅದು ನಿರಂತರವಾಗಿ ನಡೀತಿದೆ. ಬೌದ್ಧ ಮಂದಿರಗಳಲ್ಲಿ ಧ್ಯಾನ ಸಭೆಗಳು ನಡೀತಾವೆ. ಆಮೇಲೆ ಯೋಗ ಅಂತೂ ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಇವತ್ತೇನಾಗಿದೆ ಅಂದ್ರೆ ಪ್ರತಿದಿನನೂ ಯೋಗ ಅಭ್ಯಾಸಗಳು, ತರಗತಿಗಳು ನಡೀತಾ, ಆ ಒಂದು ಯೋಗ ಸತ್ಸಂಗಗಳು ನಡೀತಾ ಇಲ್ಲ. ಆಮೇಲೆ ನಮ್ಮ ಶರಣ ತತ್ವದಲ್ಲಿ ನಡೆಯುವಂಥದ್ದಂದ್ರೆ ಅತಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತಂದ್ರೆ ಪ್ರತಿ ವರ್ಷ ನಡೆದಂತಂದ್ರೆ ಕೂಡಲ ಸಂಗಮದಲ್ಲಿ ಶರಣ ಮೇಳ ನಡೀತೈತಿ. ಅಲ್ಲಿ ಎಲ್ಲ ಪ್ರಾರ್ಥನೆ, ಧ್ಯಾನ ಎಲ್ಲವೂ ಅರಿವು ನಡೀತೈತಿ. ಆಮೇಲೆ ಸಾಯಿ ಪ್ರಾರ್ಥನೆಗಳು ಅವು ನಿಯಮಿತವಾಗಿ ನಡೀತಾವೆ. ಸಾಯಿ ಮಂದಿರಗಳಲ್ಲಿ ಅಲ್ಲೆಲ್ಲ ಸಾಯಿ ಪ್ರಾರ್ಥನೆಗಳು ನಡೀತಾವೆ. ಇಸ್ಕಾನ್ ಮಂದಿರದಲ್ಲಿ ಶ್ರೀಕೃಷ್ಣ ರಾಮಕೃಷ್ಣ ಭಜನೆ ನಡೀತೈತಿ. ಆಮೇಲೆ ಇಡೀ ಪ್ರಪಂಚದಲ್ಲಿ ಈ ಎಲ್ಲ ಪ್ರಾರ್ಥನೆಗಳು, ಧ್ಯಾನ ಮಂದಿರಗಳು ಕೇವಲ 1-2 ವಿಷಯಗಳನ್ನು ತಗೊಂಡು ಮಾಡಿದ್ರೆ ಬದುಕಿನ ಸಮಗ್ರವಾದಂತಹ ಅರಿವಿಗಾಗಿ, ಜ್ಞಾನಕ್ಕಾಗಿ ಇಡೀ ಪ್ರಪಂಚದಲ್ಲೇ ಮೊದಲನೇದಾಗಿ ದೊಡ್ಡ ಪ್ರಮಾಣದಲ್ಲಿ ಒಂದು ಸತ್ಸಂಗ ನಡೀತೀವಿ. ಅದು ಕಲ್ಯಾಣದಲ್ಲಿ ನಡೆದಂತಹ ಅನುಭವ ಮಂಟಪ ಅನ್ನುವಂಥದ್ದು. ಆ ಅನುಭವ ಮಂಟಪ ಇಡೀ ಪ್ರಪಂಚದಲ್ಲಿ ಫಸ್ಟ್ ಡೆಮೋಕ್ರೆಟಿಕ್ ಪಾರ್ಲಿಮೆಂಟ್ ಅಂತ ಹೇಳೋದು ಹೆಗ್ಗಳಿಕೆಯನ್ನು ಗಳಿಸಿಕೊಂಡಿದೆ. ಪ್ರಧಾನಿಯವರು ಪಾರ್ಲಿಮೆಂಟ್ನಲ್ಲಿ ಬಸವೇಶ್ವರರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅನುಭವ ಮಂಟಪದ ಒಂದು ದೊಡ್ಡ ಬೃಹತ್ ಒಂದು ಭಾವಚಿತ್ರವನ್ನು ಮಾಡಿ, ಆಮೇಲೆ ಇದು ಬಸವಣ್ಣನವರ ಮೂರ್ತಿಯನ್ನ ಬ್ರಿಟನ್ದಲ್ಲಿಯೂ ಸಹಿತ ಸ್ಥಾಪನೆ ಮಾಡಿದ್ದಾರೆ. ಅಲ್ಲೆಲ್ಲ ಇದು ಏನಪ್ಪಾ ಅಂದ್ರೆ ಅನುಭವ ಮಂಟಪದ ಪ್ರಭಾವ ಇವೆಲ್ಲ. ಇದು ದೊಡ್ಡ ಪ್ರಮಾಣದಲ್ಲಿ ನಡೆದಂತಹದ್ದು ಅಲ್ಲಿ ಆಗಿದ್ದು. ಅದಕ್ಕೆ ಈ ವಿವಿಧವಾದಂತಹ ಸತ್ಸಂಗಗಳು ನಡೆದು ಇವತ್ತು ಜನರು
ಶಾಂತಿಯಿಂದ ನೆಮ್ಮದಿಯಿಂದ ಸದಾಚಾರ ವಿಚಾರಗಳಿಂದ ಬದುಕುತ್ತಿದ್ದಾರೆ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂಥ ಕಣ್ಣು ಮುಂದೆ ಇರುವಂಥ ಸತ್ಯ. ಇನ್ನು ಈ ಸತ್ಸಂಗದ ಉದ್ದೇಶಗಳು ಬೇರೆ ಬೇರೆ ತತ್ವಜ್ಞಾನದಲ್ಲಿ ಯಾವ ರೀತಿ ಕರೀತಾರ ಅನ್ನೋದು. ವೇದಾಂತದಲ್ಲಿ ಸತ್ಸಂಗ ಅಂತ ಕರೀತಾರೆ, ಅದರ ಮೂಲ ಉದ್ದೇಶ ಆತ್ಮಜ್ಞಾನ. ಬೌದ್ಧ ಧರ್ಮದಲ್ಲಿ ಸತ್ಸಂಗಕ್ಕೆ ಕಲ್ಯಾಣ ಮಿತ್ರ ಅಂತ ಹೇಳ್ತಾರೆ, ಅದು ದುಃಖವನ್ನ ನಾಶ ಮಾಡಲಿಕ್ಕೆ, ದುಃಖ ನಿರೋಧಕ್ಕಾಗಿ ಮಾಡ್ತಾರೆ. ಬೌದ್ಧ ಧರ್ಮದಲ್ಲಿ ಆಯಿತು. ಜೈನ ಧರ್ಮದಲ್ಲಿ ಸದ್ಗುರು ಸಂಘ ಅಂತ ಕರೀತಾರೆ, ಅದಕ್ಕೆ ಕರ್ಮಶುದ್ಧಿ ಅದರ ಉದ್ದೇಶ ಅವರು. ಯೋಗದಲ್ಲಿ ಸತ್ಪುರುಷ ಸಂಘ ಅಂತ ಕರೀತಾರೆ, ಅದು ಚಿತ್ತ ನಿರೋಧಕ್ಕಾಗಿ ಮಾಡ್ತಾರೆ. ಭಕ್ತಿ ಪಥದಲ್ಲಿ ಸತ್ ಸಂಘ ಅಂತ ಕರೀತಾರೆ, ಅದು ಪ್ರೇಮ ಭಕ್ತಿಗಾಗಿ ಮಾಡುವಂತಹದ್ದು. ಸೂಫಿ ಪಂಥದಲ್ಲಿ ಸೋಹಬತ್ ಅಂತ ಹೇಳಿ ಕರೀತಾರೆ ಅದಕ್ಕೆ ಹೆಸರು, ಅಲ್ಲಿ ಹೃದಯ ಶುದ್ಧಿಗಾಗಿ ಅವರು ಸತ್ಸಂಗನೆ ಮಾಡ್ತಾರೆ. ಪಾಶ್ಚಾತ್ಯರು ಈ ವೆಸ್ಟರ್ನ್ ಕಂಟ್ರಿಯಲ್ಲಿ ಏನು ಮಾಡ್ತಾರೆ ಅಂದರೆ ಸಾಕ್ರೆಟಿಕ್ ಡಯಲಾಗ್ಸ್ ಅಂತೇಳಿ ಈಗಾಗಲೇ ಹೇಳಿದಲ್ಲ, ಸಾಕ್ರೆಟಿಕ್ ಸತ್ಸಂಗಗಳನ್ನು ಮಾಡ್ತಾರೆ. ಅವರು ಕೂಡ ಸತ್ಯ ಶೋಧನೆಗಾಗಿ ಮಾಡುವಂಥ ಉದ್ದೇಶ ಇರುತ್ತೆ. ಇನ್ನು ತಾವೋ ಧರ್ಮದಲ್ಲಿ ತಾವೋ ಕಂಪ್ಯಾನಿಯನ್ಶಿಪ್ ಅನ್ನುವಂಥ ಕರೀತಾರೆ ಅದಕ್ಕೆ, ಅದು ಒಂದು ಸತ್ಸಂಗ. ಈ ಪ್ರಪಂಚದ ಅವರು ಸಹಜ ಸಮತೋಲನವನ್ನು ಮಾಡಿಕೊಳ್ಳಿಕ್ಕೆ ಈ ರೀತಿ ಈ ಪ್ರಪಂಚದಲ್ಲಿ ವಿವಿಧ ತತ್ವಜ್ಞಾನಗಳು ಯಾವ ರೀತಿ ಸತ್ಸಂಗಗಳನ್ನು ಯಾವ ಹೆಸರಿನಿಂದ ಮತ್ತು ಉದ್ದೇಶದಿಂದ ಮಾಡ್ತಾರೆ ಅನ್ನುವಂಥದ್ದನ್ನು ತಿಳಿದುಕೊಂಡ್ರೆ, ಇನ್ನು ಸತ್ಸಂಗದ ಪ್ರಯೋಜನ ಏನು? ನಾನು ಡಾಕ್ಟರಾಗಿ ಬಹಳ ಮಂದಿ ನೋಡಿದೆ. ಇಲ್ಲ ಸರ್, ನಾನು ಯೋಗ ಮಾಡ್ತೀನಿ, ನಾನು ನ್ಯಾಯ ಮಾಡ್ತೇನೆ, ಒಂದು ತಾಸು ಯೋಗ ಮಾಡ್ತೀನಿ, ಒಂದು ತಾಸು ವಾಕಿಂಗ್ ಹೋಗ್ತೀನಿ, ಆದರೂ ನನಗೆ ಒಟ್ಟೆ ಕಾನ್ಸಂಟ್ರೇಷನ್ ಬರುವುದಿಲ್ಲ ರೀ. ಯಾಕೆ? ಇದು ದೊಡ್ಡ ಸಮಸ್ಯೆ. ನಾನಿದು ಎಲ್ಲ ಸತ್ಸಂಗಗಳನ್ನು ಹೇಳಿದ್ನಲ್ಲ ಈ ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಕೂಡ ಎಲ್ಲರೂ ಮಾಡ್ತೇವೆ, ಆದರೂ ಕೂಡ ಬಹುಪಾಲು ಜನರು ಅದರಲ್ಲಿ ನಾವು ಸತ್ಸಂಗದ ಫಲವನ್ನು ಪ್ರಯೋಜನ ಪಡೆಯಲಿಕ್ಕೆ ವಿಫಲರಾಗ್ತಾ ಇದ್ದೀವಿ ಅನ್ನುವಂಥದ್ದು ಅದು ಅಷ್ಟೇ ಕಟ್ಟು ಸತ್ಯ. ಅದು ಯಾಕಂತಂದ್ರೆ, ಒಂದನೇದ್ದು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳಂಗಿಲ್ಲ, ಎರಡನೇದ್ದು ಕ್ರಮಬದ್ಧವಾಗಿ ಮಾಡಂಗಿಲ್ಲ, ಆಚರಣೆ ಮಾಡಂಗಿಲ್ಲ. ಮತ್ತು ಆಚರಣೆ ಮಾಡಂಗಿಲ್ಲ, ಸರಿಯಾಗಿ ತಿಳ್ಕೊಳ್ಳೋ ಪರಿಣಾಮ ಹೆಂಗಾಗತ್ತೆ? ಅದು ಏನು ಆಗುತ್ತೆ. ಹೆಂಗಾಗತ್ತಂದ್ರೆ ಮರವಿದ್ದ ಫಲವೇನು ನೆರಳಿನದನ್ನಕ್ಕ ಹಂಗಾಗುತ್ತೆ. ಮರ ಇಕ್ಕರೆ ಒಣಗಿದ ಮರ ಇದ್ರೆ ಏನು ಮಾಡೋದು? ಅದು ನೆರಳು ಕೊಡಲಿಲ್ಲ, ಏನು ಉಪಯೋಗ, ಹಂಗಾಗತ್ತಂತ. ಇನ್ನು ಕೊನೆಯದಾಗಿ ಯಾಕೋ ಇಲ್ಲೇ ಬಂದ್ರಿ ಇವ್ರು ರಾಜೇಶ್, ಅವ್ರು ನೋಡಿದ್ರೆ ಅಂಜಿಗೆ ಬರೋದು. ನಾವು ಬಂಗದಲ್ಲಿ ನಿಲ್ಲಿಸ್ಬಿಡ್ತಾರೆ. ನಿಮ್ಮ ಸಮಯದ ಒಳಗೆ ಮುಗಿಸ್ತೀನಿ. ಇಲ್ಲ ಆಗಿಲ್ಲ, ಇನ್ನೂ ಸಮಯ ಆಗಿಲ್ಲ ನನಗೆ. ನಾನು ಮಾತಾಡೋದ್ರ ಮೇಲೆ ನನ್ನ ಮೈಂಡ್ ರೀಡ್ ಇರ್ತೈತಿ, ಚಿಂತೆ ಮಾಡಬೇಡ್ರಿ. ನಾನು ಯಾರ ಮನಸ್ಸನ್ನು ನೋಸೋದಲ್ಲ, ಯಾರಿಗೆ ಬೇಸರ ಆಗುವ ಮಾಡೋದಿಲ್ಲ. ಇದುವರೆಗೆ ಹೇಳಿದ್ದೆಲ್ಲ ನಿಮಗೆ ಉಪಯೋಗ ಆಗಿದೆ ಅಂದ್ರೆ ಮುಂದುವರ್ಸ್ತಿಂದ ನಿಲ್ಲಿಸ್ಬಿಡ್ತೀನಿ. ಸರಿ, ಇನ್ನು ಎರಡನೇದು, ಸತ್ಸಂಗದಲ್ಲಿ ಬೇರೆ ಬೇರೆ ವಿಧದ ಪ್ರಕಾರಗಳು. ಒಂದನೇದ್ದು ಶರಣ ಸತ್ಸಂಗ. ಇದರ ಉದ್ದೇಶ, ಇದರ ಪ್ರಯೋಜನ ಏನಂದ್ರೆ ಅಹಂಕಾರ ನಾಶ ಆಗುತ್ತೆ, ಆತ್ಮವಿಶ್ವಾಸ ವರ್ಧನೆ ಆಗುತ್ತೆ. ಎರಡನೇದ್ದು ವಚನ ಸತ್ಸಂಗ, ಸತ್ಯಜ್ಞಾನ ಮತ್ತು ತನುಮನ ಭಾವಶುದ್ಧಿ ಆಗುತ್ತೆ. ಲಿಂಗ ಸತ್ಸಂಗ, ಇಷ್ಟಲಿಂಗ ಧ್ಯಾನ, ಅಂತರಂಗ ಬಹಿರಂಗ ಶುದ್ಧಿ ಆಗುತ್ತೆ. ಲಿಂಗಾಂಗ ಸಾಮರಸ್ಯ, ಜೀವಾತ್ಮ ಪರಮಾತ್ಮ ಒಂದಾಗುವಂಥ ಸಾಧನೆಯನ್ನು ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಇನ್ನು ಗುರು ಸತ್ಸಂಗ ಇದು ಹೆಚ್ಚು ಬಹಳ ಮಹತ್ವದ್ದು. ಗುರುವಿನ ಉಪದೇಶವನ್ನು ನಮ್ಗೆ ಸಿಗುತ್ತೆ, ಅವರ ಮಾರ್ಗದರ್ಶನ ಸಿಗುತ್ತೆ. ಅದರಿಂದ ನಾವು ನಿರ್ದಿಷ್ಟ ಗುರಿಯತ್ತ ನಾವು ಹೋಗಕ್ಕೆ ಸಾಧ್ಯ. ಹಿಂದೆ ಗುರುವಿದ್ದು ಮುಂದೆ ಗುರಿಯಿದ್ದು ಸಾಗಿತ್ತು ಧೀರರಾದಂಡು ಅಂತ ಹೇಳ್ತಾರೆ. ಹಂಗೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯ. ಅಜ್ಞಾನ ನಮಗೆ ನಿವಾರಣೆ ಆಗುತ್ತೆ ಮತ್ತು ಸಾಧನೆಯಲ್ಲಿ ನಮಗೆ ಸ್ಥಿರತೆ, ಏಕಾಗ್ರತೆ ಬರುತ್ತೆ. ನಾವು ಇದನ್ನು ಎಲ್ಲೆಲ್ಲಿ ಹೋಗಿ ಮಾಡ್ಕೊಂಡು ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ ಎಲ್ಲ ಕಡೆಯೂ ನಾವು ಇದನ್ನು ಮಾಡಿ ಪ್ರಯೋಜನ ತಗೊಳ್ಳೋದು. ಇನ್ನು ಆತ್ಮಸತ್ಸಂಗ ಅನ್ನುವಂಥದ್ದು, ಆತ್ಮಸತ್ಸಂಗದ ನಾನು ವೈಯಕ್ತಿಕವಾಗಿ ಮಾಡಿಕೊಳ್ಳುವಂಥದ್ದು. ನಾನು ಅಂತರಂಗದಲ್ಲಿ ಅದನ್ನು ಅನುಭವಿಸಿಕೊಂಡು ಅದರ ಪ್ರಯೋಜನವನ್ನು ಪಡೆಯುವಂತಹದ್ದು. ಅದರಿಂದ ಏನಾಗುತ್ತೆ ಅಂದ್ರೆ ಸಮಚಿತ್ತ, ಅಂತರಂಗ ಬಹಿರಂಗ ಶುದ್ಧಿಗಳಾಗುತ್ತೆ. ಆಮೇಲೆ ಬಹಳ ಸದ್ಭಾವ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ಭಾವ ಬೆಳೆಯುತ್ತೆ. ನಾನು ಎಲ್ಲ ದೊಡ್ಡವಲ್ಲ, ನಾನೆಲ್ಲ ಚಿಕ್ಕವನ್ನ, ಎಲ್ಲರೂ ದೊಡ್ಡವರೇ ಅನ್ನುವಂಥ ಭಾವ ಬರುತ್ತೈತೆ. ಇನ್ನು ಸೇವಾ ಸತ್ಸಂಗ, ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ನಿಯಮಿತವಾಗಿ ಕೇಳೋದು ಸಾಯಿ ಮಂದಿರದಲ್ಲಿ ಮತ್ತು ಸಾಯಿ ಟ್ರಸ್ಟ್
ಏನೇನು ಎಲ್ಲೆಲ್ಲಿದಾವಲ್ಲೆಲ್ಲ ನೋಡ್ತೀನಿ. ಅಲ್ಲಿ ಯಾರ್ಯಾರು ಸಾಯಿ ಆಸ್ಪತ್ರೆಗಳಲ್ಲಿ ಹೋಗಿ ಉಚಿತವಾಗಿ ಅಲ್ಲೆಲ್ಲ ಹೃದಯ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಎಲ್ಲ ಜನನು ಹೋಗಿ ಪ್ರತಿ ವರ್ಷ 10 ದಿನ ಸೇವಾ ಮಾಡಿ ಬರ್ತಾರೆ. ಅಂದರೆ ಇದು ಸೇವಾ ಸತ್ಸಂಗ. ಆ ಸೇವಾ ಸತ್ಸಂಗದಿಂದ ಏನಾಗುತ್ತೆ, ನಮ್ಮ ಕಾಯಕ, ನಾವು ಮಾಡಿದಂಥ ಕೆಲಸ ಅಥವಾ ಕಾಯಕದ ಒಂದು ಪ್ರಯೋಜನ ನಮಗೆ ಸಿಗುತ್ತೆ. ಕಾಯಕ ಮಾಡಿ, ಸತ್ಯ ಶುದ್ಧ ಕಾಯಕ ಮಾಡಿ ನಾವು ನಮಗೆ ಇದ್ದಷ್ಟಿಟ್ಕೊಂಡು ಉಳಿದದ್ದನ್ನು ಸಮಾಜಕ್ಕಾಗಿ ಮಾಡುವಂಥ ದಾಸೋಹ ಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎಲ್ಲರಲ್ಲೂ ಸಮಭಾವ, ಇವನಾರವ 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 ಎಂದಿನ ಸಹ್ಯ, ಇವನಮ್ಮವ ಎಂದಿನ ಸಹ್ಯ ಅನ್ನುವಂಥ ಸಮತಾಭಾವ, ಸಮಾನತೆಯನ್ನು ಕಂಡುಕೊಳ್ತೇವೆ. ಇನ್ನು ಮೌನ ಸತ್ಸಂಗ ಬಹಳ ಮುಖ್ಯ. ಈ ಮೌನ ಸತ್ಸಂಗವನ್ನು ನೀವು ಸರಿಯಾಗಿ ಮಾಡಿದ್ದೇ ಆದರೆ ನೀವೇ ಪರಮಾತ್ಮ ಆಗಿಬಿಡ್ತೀರಿ. ನಮ್ಮ ಶರಣ ತತ್ವದಲ್ಲಿ ಬರುತ್ತೆ ವಚನದಲ್ಲಿ, ತನ್ನ ತಾನಾಗಿ ತಾನಾರೆಂದು ತಿಳಿದಡಿ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಘ. ದೇವ ಪ್ರಾರ್ಥನೆ, ಧ್ಯಾನ, ದಶಚಕ್ರಗಳ ಅರಿವು ಅಂದರೆ ಕುಂಡಲಿನಿ ಜಾಗೃತಿಯನ್ನು ಮಾಡುವಂತಹದ್ದು ನಿಟ್ಟಿನಲ್ಲಿ ಆದರೆ ನೀವೇ ದೇವರಾಗ್ಬಿಡ್ತೀರಿ. ನಾವೆಲ್ಲರೂ ದೇವರಾಗ್ತೀವಿ. ದೇವರ ಒಂದು ಅಂಶನೇ ನಾವು, ದೇವರ ಭಾಗದಿಂದನೇ ಹುಟ್ಟಿದವರು ನಾವೆಲ್ಲರೂ ಅನ್ನೋದ್ರಿಂದ ಈ ಮೌನ ಸತ್ಸಂಗ ಬಹಳ ಮಹತ್ವ. ಇನ್ನು ಸಮುದಾಯ ಸತ್ಸಂಗ, ಅದನ್ನು ಜಂಗಮ ಸೇವೆ ಅಂತ ನಾವು ಶರಣ ತತ್ವದಲ್ಲಿ ಕರಿತೀವಿ. ನಾವು ಸಾಮಾನ್ಯವಾಗಿ ಸಮಾಜ ಸೇವೆ ಅನ್ಬೋದು. ಅದರಿಂದ ಏನಾಗುತ್ತೆ, ಲಿಂಗ, ವರ್ಣ, ವರ್ಗ, ಜಾತಿ ಭೇದ ಹೋಗಿ ಎಲ್ಲರೂ ನಾವು ಸಮಾನರು ಅನ್ನುವಂಥ ಭಾವನೆ ನಮ್ಮಲ್ಲಿ ಮೂಡ್ತೈತಿ. ಎಲ್ಲ ವಿಧದ ತಾರತಮ್ಯಗಳು ಹೋಗಲಾಡ್ತವು. ಮತ್ತು ನಿಸರ್ಗವನ್ನು ರಕ್ಷಣೆ ಮಾಡುವಂಥದ್ದು, ಈ ನಾವು ಬದುಕುವಂಥ, ನಮಗೆ ಬದುಕನ್ನು ಕೊಟ್ಟಂಥ ಈ ಭೂಮಿಯನ್ನು ರಕ್ಷಣೆ ಮಾಡುವಂಥ ಅರಿವು ಬರುತ್ತೆ. ಸಕಲ ಜೀವರಾಶಿಗಳಿಗೆ ಎಲ್ಲ ದಯೆ ತೋರಿ ಅದನ್ನು ನಾವು ಬದುಕಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಇದು ಸಮುದಾಯ ಸತ್ಸಂಗ. ಇನ್ನು ಕೊನೆಯದಾಗಿ ವೈಜ್ಞಾನಿಕವಾದಂತಹ ಸತ್ಸಂಗದಿಂದ ವೈಜ್ಞಾನಿಕ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದನ್ನು 2 ಮಾತಾಡ್ತೇನೆ. ಒಂದನೇದ್ದು, ಮೆದುಳಿನಲ್ಲಿ ಸಕಾರಾತ್ಮಕ ಮೆದುಳಿನ ತರಂಗಗಳು ಉದ್ಭವ ಆಗ್ತವೆ. ಅದರಲ್ಲಿ 3 ತರಂಗಗಳು. ಒಂದನೇದ್ದು ಅಲ್ಫಾ ತರಂಗಗಳು. ಅದು ಏನು ಮಾಡ್ತೈತೆ ಅಂದರೆ ರಿಲ್ಯಾಕ್ಸ್ ಸ್ಟೇಟ್, ವಿಶ್ರಾಂತ ಸ್ಥಿತಿಯನ್ನು ನಮ್ಗೆ ತಂದು ಕೊಡುತ್ತೆ. ಅದರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಸೃಜನಶೀಲತೆ ಬರುತ್ತೆ, ಸಮಾಜ ಜೀವಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ, ವಿಶಾಲ ಭಾವ ಮತ್ತು ಸೇವಾ ಭಾವನೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು 2ನೇದ್ದು ಥೀಟಾ ಅಲೆಗಳು. ಅದರಿಂದ ಏನಂದ್ರೆ ಕ್ರಿಯೇಟಿವ್ ಆ್ಯಂಡ್ ಇಂಟ್ಯೂಟಿವ್ ಸ್ಟೇಟ್ ಅಂದರೆ ಸೃಜನಶೀಲತೆ ಮತ್ತು ಅಂತಃಪ್ರಜ್ಞಾ ಸ್ಥಿತಿ ಅಂತ ಇದೆ. ಇದರಿಂದ ಏನಾಗುತ್ತಂದರೆ ಇದನ್ನು ನಾವು ಸರಿಯಾಗಿ ಇದು ಹೆಚ್ಚಾಗಬೇಕು ಅಲೆಗಳು ನಮ್ಮಲ್ಲಿ. ಇದು ಸತ್ಸಂಗದಿಂದ ಮಾಡ್ತಾ ಮಾಡ್ತಾ ಅಲೆಗಳು ಹೆಚ್ಚಾದಂಗೆಲ್ಲ ನಮ್ಗೇನಾಗುತ್ತೆ ಅಂದ್ರೆ ಸಂಸ್ಕಾರಗಳು ಬರ್ತಾವೆ. ಬರೀ ಒಳ್ಳೆಯ ಗುಣಗಳು ತಿಳ್ಕೊಂಡು ಸಾಕಾಗೋದಿಲ್ಲ, ಅದನ್ನು ನಡಿಬೇಕು. ಆ ಆಚರಣೆಯಲ್ಲಿ ತಂದಾಗ ಅದು ಸಂಸ್ಕಾರ ಬರುತ್ತಲ್ಲ, ಅದೊಂದು ಪ್ರಯೋಜನ ಆಗುತ್ತೆ. ಇನ್ನು 3ನೇದಾಗಿ ಗಾಮಾ ಅಲೆಗಳು. ಅದು ಪೀಕ್ ಪರ್ಫಾರ್ಮೆನ್ಸ್ ಸ್ಟೇಟ್ ಅಂದರೆ ಅತ್ಯುನ್ನತ ನಿರ್ವಾಣ ಸ್ಥಿತಿಯನ್ನು ತಂದು ಹೋಗುತ್ತೆ. ನಾವು ಅತ್ಯುನ್ನತವಾದಂಥ ಧ್ಯಾನದ ಅಂತಿಮ ಸ್ಥಿತಿ, ಅದು ನಿರ್ವಾಣ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥದ್ದು. ಅದರಿಂದ ಸ್ಮರಣ ಶಕ್ತಿ ಹೆಚ್ಚಾಗುತ್ತೆ, ಏಕಾಗ್ರತೆ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಆತ್ಮಪಯಣ ಸ್ಥಿತಿ, ದೇಹ ಇಲ್ಲೇ ಇದ್ದುಕೊಂಡು ನಾವು ಪ್ರಪಂಚದಲ್ಲಿ ಏನೇನು ನಡೀತಿತ್ತು ಎಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಆತ್ಮದ ಮೂಲ. 4ನೇದು ಏನಾಗುತ್ತಂದ್ರೆ ಆತ್ಮನೂ ಇಲ್ಲೇ ಇರುತ್ತೆ, ದೇಹನೂ ಇಲ್ಲೇ ಇರುತ್ತೆ. ಇಲ್ಲೇ ಕೂತ್ಕೊಂಡು ನಾವು ಪ್ರಪಂಚದ ಎಲ್ಲ ಮೂಲೆಗಳ ಏನೇ ನಡೀತಿದೆ ಅನ್ನುವಂಥದ್ದನ್ನು ಇಲ್ಲಿಯೇ ನಾವು ಕಣ್ಣು ಮುಂದೆ ಕಾಣುವಂತಹ ಅನುಭವವನ್ನು, ಇದು ಪ್ರಾಕ್ಟಿಕಲ್ಲಿ ನಾನು ಹೇಳ್ತಾ ಇದ್ದೀನಿ. ಅತ್ಯಂತ ಉನ್ನತವಾದಂಥ ಧ್ಯಾನ ಮಾಡೋರು, ಸಾಧನೆ ಮಾಡೋರು ಇದೆಲ್ಲ ಸಾಧ್ಯ ಆಗುತ್ತೆ. ಇದಕ್ಕೆ ಯೋಗಜ ಸನ್ನಿಕರ್ಷ ಅಂತಾರೆ. ಇದೇನು ತಿಳಿಲಾರದಂಥದ್ದು ಅಲ್ಲ ಇದು. ಇವತ್ತು ನಾವು ಟಿವಿ ನೋಡ್ತೇವೆ. ನಾವು ಟಿವಿ ಹೆಂಗೆ ನೋಡ್ತೇವೆ ನಾವು? ಈಗ ಅಮೇರಿಕಾದಲ್ಲಿ ನಮ್ಮ ಮೋದಿಯವರು ಹೋಗಿದ್ದಾರೆ, ಅಲ್ಲಿ ಭಾಷಣ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಪರದೆಯೊಳಗೆ ಕಾಣ್ತದೆ. ಹೆಂಗೆ ಕಾಣ್ತದೆ? ಆ ತತ್ವವನ್ನು ತಿಳ್ಕೊಂಡ್ಬಿಟ್ರೆ ಅದೇ ತತ್ವನೇ ಧ್ಯಾನದ ತತ್ವದ ಅಂತಿಮ ಹಂತ ಅನ್ನುವಂಥದ್ದನ್ನು ತಿಳ್ಕೊಂಡು, ಕೊನೆಯದಾಗಿ ಶಂಕರಾಚಾರ್ಯರು ಒಂದು ಶ್ಲೋಕವನ್ನು ಹೇಳ್ತಾರೆ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ ಮುಕ್ತಿ. ಸತ್ಸಂಗದಿಂದ ನಿಸ್ಸಂಗಿಗಳಾಗ್ತೇವೆ, ಇದು ಇದ್ದಂಗೆ ಆಗ್ತೇವೆ. ಬಳಸಿ ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ ಆಗ್ತೀವಿ. ಆಮೇಲೆ ಮೋಹ ಹೋಗುತ್ತೆ. ಹಂತ ಒಂದೊಂದು ಹಂತ. ನಿಸ್ಸಂಗತ್ವ ಆದಮೇಲೆ ಅದೇನಾಗುತ್ತೆ, ಮೋಹ ಹೋಗುತ್ತೆ. ಮೋಹ ಹೋದ್ಮೇಲೆ ಚಂಚಲತೆ ಹೋಗುತ್ತೆ. ಚಂಚಲ ಹೋದ್ಮೇಲೆ ನಾವು
ಪರಮ ಜೀವನ್ಮುಕ್ತಿ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ನಾವು ಕೇಳ್ತಾರೆ. ಕೆರೆ ಹಳ್ಳ ಬಾವಿಗಳು ಮೈ ತೆಗೆದರೆ ಒಳ್ಳೆ ಗೊರಚಿ ಚಿಪ್ಪುಗಳು ಕಾಣುವ. ಹೇಳ್ರಿ, ವಾರಿದಿ ಮೈ ತೆಗೆದರೆ ರತ್ನಗಳು ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಲಿಂಗ ಅಂದ್ರೆ ಪರಮಾತ್ಮನೇ ಕಾಣಬಹುದು ಅಂತ ಇದು ಈ ರೀತಿ ಹೇಳ್ತಾ ಕೊನೆಯದಾಗಿ ಸತ್ಯದ ಸಹವಾಸ, ಸಜ್ಜನರ ಸಹವಾಸ, ಸತ್ಯ ದರ್ಶನ, ಪರಮಾತ್ಮನ ದರ್ಶನ ಆಗೋದೇ ಸತ್ಸಂಗ ಅಂತ ಮಾತನ್ನು ಹೇಳ್ತಾ ಈ ಒಂದು ಅವಕಾಶಕ್ಕೆ ಪಟ್ಟದ್ದಕ್ಕಾಗಿ ಎಲ್ಲ ವಿಜಯ ಕರ್ನಾಟಕದ ಬೋಧಿ ವೃಕ್ಷ ತಂಡದವರಿಗೂ ಹಾಗೂ ವಿಶ್ವಗುರು ಬಸವೇಶ್ವರ ಟ್ರಸ್ಟ್ನವರಿಗೂ ಮತ್ತು ಇದು ನಡೆದಂಥ ಎಲ್ಲ ನನ್ನ ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣು.